ಚಲನೆಯ ವಿಧಗಳು. ಈ ಸಂಚಿಕೆಯಲ್ಲಿ ನೀವು ಅಭ್ಯಾಸ ಮಾಡುವ ವಿಷಯಗಳು ಯಾವುವೆಂದರೆ ಚಲನೆಯ ಅರ್ಥ, ಚಲನೆಯ ಪ್ರಾಮುಖ್ಯತೆ, ತರಂಗ ಚಲನೆ, ತರಂಗ ಚಲನೆಯ ವಿಧಗಳು, ತರಂಗ ಚಲನೆಯ ಗುಣಗಳ ಪ್ರಾಮುಖ್ಯತೆ ಮತ್ತು ಸರಳ ಸಂಗತ ಚಲನೆ. ಈ ಸಂಚಿಕೆಯಲ್ಲಿ ನೀವು ಚಲನೆಯ ಅರ್ಥ, ಇದರಡಿಯಲ್ಲಿ ನೀವು ವಸ್ತುಗಳ ಗೋಚರ ಮತ್ತು ಅಗೋಚರ ಚಲನೆಗಳು, ಚಲನೆಯ ಪ್ರಾಮುಖ್ಯತೆ, ತರಂಗ ಚಲನೆ, ತರಂಗ ಚಲನೆಯ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದ ಅಂಶಗಳು, ತರಂಗ ಚಲನೆಯ ವಿಧಗಳಲ್ಲಿ ಅಡ್ಡ ತರಂಗ ಮತ್ತು ನೀಳ ತರಂಗಗಳ ಬಗ್ಗೆ ಅಭ್ಯಾಸ ಮಾಡುವಿರಿ. ಮಕ್ಕಳೇ, ಈಗ ಈ ಕುತೂಹಲವಾದ ವಿಡಿಯೋವನ್ನು ವೀಕ್ಷಿಸಿ. ನಿಮಗೆ ಹೇಗನಿಸಿತು? ಇಲ್ಲಿ ಏನಾಗುತ್ತಿದೆ? ಭೂಮಿಯ ಮೇಲಿರುವ ಈ ಎಲ್ಲಾ ವಸ್ತುಗಳು ಚಲಿಸುತ್ತಿವೆ, ಹೌದು ತಾನೇ? ಈಗ ಈ ಅನಿಮೇಷನ್ ಅನ್ನು ಗಮನಿಸಿ. ಭೂಮಿಯ ಮೇಲಿರುವ ಈ ವಸ್ತುಗಳು ನಿಶ್ಚಲನೆಯಲ್ಲಿರುವಂತೆ ನಮಗೆ ಭಾಸವಾಗುತ್ತದೆ. ಆದರೆ ಭೂಮಿಯು ಚಲಿಸುತ್ತಿರುವುದರಿಂದ ಅದರ ಮೇಲಿನ ಎಲ್ಲ ವಸ್ತುಗಳು ಚಲಿಸುತ್ತಿರುತ್ತವೆ. ಹಾಗಾದರೆ ಚಲನೆ ಎಂದರೇನು? ಚಲನೆಯು ಒಂದು ಸಹಜ ವಿದ್ಯಮಾನ. ಯಾವುದೇ ವಸ್ತುವು ಕಾಲ ಕಳೆದ ಹಾಗೆಲ್ಲ ಸ್ಥಾನಪಲ್ಲಟಗೊಂಡರೆ ಅದನ್ನು ಚಲನೆ ಎನ್ನುತ್ತೇವೆ. ವಸ್ತುಗಳು ಚಲನೆಯಲ್ಲಿರುವುದನ್ನು ನಾವು ನಮ್ಮ ಕಣ್ಣುಗಳಿಂದ ಕಾಣಬಹುದು. ಆದ್ದರಿಂದ ಇವುಗಳನ್ನು ಗೋಚರ ಚಲನೆಗಳು ಎನ್ನುತ್ತೇವೆ. ಉದಾಹರಣೆಗೆ ಕಾರಿನ ಚಲನೆ. ಹಕ್ಕಿಗಳ ಚಲನೆ, ಇಳಿಜಾರಿನಲ್ಲಿ ಚೆಂಡು ಜಾರುವುದು, ಸರಳ ಲೋಲಕದ ಚಲನೆ, ಸ್ವತಂತ್ರವಾಗಿ ಬೀಳುತ್ತಿರುವ ವಸ್ತು, ದಾರದ ಒಂದು ತುದಿಗೆ ಕಲ್ಲನ್ನು ಕಟ್ಟಿ ದಾರವನ್ನು ತಿರುಗಿಸುವುದು, ದ್ರವ್ಯದಲ್ಲಿ ಪರಮಾಣುಗಳು ಸಹ ನಿರಂತರ ಚಲನೆಯಲ್ಲಿರುತ್ತವೆ ಅಥವಾ ಕಂಪಿಸುತ್ತಿರುತ್ತವೆ. ಈ ರೀತಿಯ ಚಲನೆಗಳು ಅಗೋಚರ ಚಲನೆಗಳು. ಇನ್ನು ಕೆಲವು ಉದಾಹರಣೆಗಳು. ಕ್ಷೀರಪಥವು ಸೆಕೆಂಡಿಗೆ 552 ಕಿಲೋಮೀಟರ್ ವೇಗದಲ್ಲಿ ಚಲಿಸುವುದನ್ನು ನಾವು ತಿಳಿದಿದ್ದೇವೆ. ಆದರೆ ಅದನ್ನು ನಾವು ಗ್ರಹಿಸಲು ಸಾಧ್ಯವಿಲ್ಲ. ಹಾಗೆಯೇ ವರ್ಷಕ್ಕೆ 1.5 ಸೆಂಟಿಮೀಟರ್ನಂತೆ ಖಂಡಗಳು ಪರಸ್ಪರ ದೂರ ಸರಿಯುತ್ತಿರುವುದು ನಮಗೆ ತಿಳಿದಿದೆ. ಈ ರೀತಿಯ ಖಂಡಗಳ ಚಲನೆಗೆ ಖಂಡಗಳ ಅಲೆತ ಎನ್ನುವರು. ಇದನ್ನು ನಾವು ಭೂಫಲಕದ ಪಲ್ಲಟನೆ ಸಿದ್ಧಾಂತದಿಂದ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನಾವು ಚಲನೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಚಲನೆಯ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ ಎಂದು ನೀವು ಭಾವಿಸುತ್ತೀರಾ?
ಹೌದು, ಭೌತಶಾಸ್ತ್ರದಲ್ಲಿ ವಸ್ತುಗಳ ಚಲನೆಯ ಬಗ್ಗೆ ಅಭ್ಯಾಸ ಮಾಡುವುದು ಬಹಳ ಮುಖ್ಯವಾದ ವಿಷಯ. ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ತಮ್ಮ ವಿವಿಧ ವೃತ್ತಿಗಳಲ್ಲಿ ಚಲನೆಯ ಜ್ಞಾನವನ್ನು ಉಪಯೋಗಿಸುವರು. ಅಣುಗಳ ಸಂಘರ್ಷಣೆ ಮತ್ತು ಅವುಗಳ ಚಲನೆಯಿಂದಾಗಿ ವಿಜ್ಞಾನಿಗಳು ರಾಸಾಯನಿಕ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುವುದು. ಭೂವಿಜ್ಞಾನಿಗಳು ಭೂಫಲಕಗಳ ಚಲನೆಯ ಅಧ್ಯಯನದಿಂದ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಸಂಭವಿಸುವ ಸಾಧ್ಯತೆಯನ್ನು ಅಂದಾಜು ಮಾಡುವರು. ವಿಶ್ವವಿಜ್ಞಾನ ಶಾಸ್ತ್ರಜ್ಞರು ಆಕಾಶಕಾಯಗಳ ಬಗ್ಗೆ ವಿವರಿಸಲು ಭೌತಶಾಸ್ತ್ರದ ಬಳಕೆ ಮಾಡುತ್ತಾರೆ. ವೈದ್ಯರು ಚಲನೆಯ ಜ್ಞಾನದಿಂದ ದೇಹದಲ್ಲಿ ರಕ್ತ ಪರಿಚಲನೆಯ ನಕ್ಷೆಯನ್ನು ತಯಾರಿಸಲು ಮತ್ತು ಅಪಧಮನಿಗಳಲ್ಲಿ ತಡೆ ಇರುವುದನ್ನು ಪರೀಕ್ಷಿಸಲು ಅಧ್ಯಯನ ನಡೆಸುತ್ತಾರೆ. ಈ ತಂತ್ರಜ್ಞಾನಕ್ಕೆ ಆಂಜಿಯೋಗ್ರಾಮ್ ಎಂದು ಹೆಸರು. ಚಲನೆಯ ಜ್ಞಾನವು ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಉಪಯೋಗವಾಗಿದೆ. ಈಗ ಯೋಚಿಸಿ ಉತ್ತರಿಸುವ ಸಮಯ. ಈ ಕೆಳಗಿನವುಗಳಲ್ಲಿ ಯಾವುದು ಅಗೋಚರ ಚಲನೆಗೆ ಉದಾಹರಣೆ? ನಿಮ್ಮ ಆಯ್ಕೆಗಳು ಹೀಗಿವೆ: ಎ. ಲೋಲಕದ ಚಲನೆ, ಬಿ. ಪಕ್ಷಿಗಳ ಚಲನೆ, ಸಿ. ಕಾರಿನ ಚಲನೆ ಹಾಗೂ ಡಿ. ಘನವಸ್ತುಗಳಲ್ಲಿ ಕಣಗಳ ಚಲನೆ. ಉತ್ತರ ಘನವಸ್ತುಗಳಲ್ಲಿ ಕಣಗಳ ಚಲನೆ. ನೀವು ಈಗಾಗಲೇ ಚಲನೆಯ ಬೇರೆ ಬೇರೆ ವಿಧಗಳು ಅಂದರೆ ರೇಖಾತ್ಮಕ ಚಲನೆ ಮತ್ತು ವೃತ್ತೀಯ ಚಲನೆಗಳ ಬಗ್ಗೆ ತಿಳಿದುಕೊಂಡಿರುವಿರಿ. ಸೂರ್ಯನ ಬೆಳಕು ಭೂಮಿಯನ್ನು ಹೇಗೆ ತಲುಪುತ್ತದೆ ಹಾಗೂ ನಾವು ಶಬ್ದವನ್ನು ಹೇಗೆ ಕೇಳುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿರುವಿರಾ? ಹೌದು, ಇವೂ ಸಹ ಒಂದು ರೀತಿಯ ಚಲನೆ. ಇದನ್ನು ತರಂಗ ಚಲನೆ ಎನ್ನುವರು. ಈಗ ನಾವು ತರಂಗಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಅದಕ್ಕೆ ಈಗ ನಾವು ಒಂದು ಚಟುವಟಿಕೆಯನ್ನು ಮಾಡೋಣ. ಒಂದು ಗಾಜಿನ ಪಾತ್ರೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ನೀರನ್ನು ಹಾಕಿ, ಹಾಗೆಯೇ ಸ್ವಲ್ಪ ಸಮಯ ಬಿಡಿ. ನಂತರ ನಿಮ್ಮ ಬೆರಳಿನಿಂದ ಅಥವಾ ಒಂದು ಕಡ್ಡಿಯಿಂದ ನೀರಿನ ಮೇಲ್ಮೈ ಸ್ಪರ್ಶಿಸಿ. ನೀವು ಏನನ್ನು ನೋಡುವಿರಿ? ನೀರಿನ ಮೇಲ್ಮೈನಲ್ಲಿ ಚಲನೆಯ ಕೆಲವು ರಚನೆಯನ್ನು ಗಮನಿಸುವಿರಿ. ನೀರಿನ ಮೇಲ್ಮೈಯಲ್ಲಿ ಏರ್ಪಡುವ ಈ ರಚನೆಯನ್ನು ನಾವು ಏನೆಂದು ಕರೆಯುತ್ತೇವೆ? ಅವುಗಳನ್ನು ಸಣ್ಣ ಅಲೆಗಳು ಅಥವಾ ಕಿರುದೆರೆಗಳು ಎಂದು ಕರೆಯುತ್ತೇವೆ. ಅವುಗಳು ಅಂಚಿನೆಡೆಗೆ ಚಲಿಸುತ್ತಿರುವಂತೆ ನಿಮಗೆ ಭಾಸವಾಗುವುದು. ಹಾಗಾದರೆ ಅವು ಚಲಿಸುತ್ತಿವೆಯೇ? ಈಗ ಪರೀಕ್ಷಿಸೋಣ. ನೀರಿನ ಮೇಲ್ಮೈನಲ್ಲಿ ಒಂದು ಎಲೆಯನ್ನಿಡಿ. ಈಗ ಸೂಕ್ಷ್ಮವಾಗಿ ಗಮನಿಸಿ.
ಎಲೆಯು ಅಂಚಿನ ಕಡೆಗೆ ಚಲಿಸುತ್ತಿದೆಯೇ? ಇಲ್ಲ, ಅದು ನಿಂತಲ್ಲೇ ಕಂಪಿಸುತ್ತಿದೆ. ಅಂದರೆ ಅದು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತಿದೆ. ಕಡ್ಡಿಯಿಂದ ನೀರನ್ನು ಸ್ಪರ್ಶಿಸಿದಾಗ ಮಾಧ್ಯಮದ ಕಣಗಳು ಸಮಸ್ಥಿತಿಯಲ್ಲಿ ಕಂಪಿಸಲು ಪ್ರಾರಂಭಿಸುತ್ತವೆ. ಅವು ಮಾಧ್ಯಮದಲ್ಲಿ ಕ್ಷೋಭೆಯನ್ನು ಸೃಷ್ಟಿ ಮಾಡುತ್ತವೆ. ಈ ಕ್ಷೋಭೆಯನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ವರ್ಗಾಯಿಸುವುದೇ ತರಂಗ. ಈ ಕ್ಷೋಭೆಯು ಶಕ್ತಿಯನ್ನು ವರ್ಗಾಯಿಸುತ್ತದೆ. ಆದ್ದರಿಂದ ಎಲೆಯು ಮೇಲಕ್ಕೂ ಮತ್ತು ಕೆಳಕ್ಕೂ ಚಲಿಸುತ್ತದೆ. ಮಾಧ್ಯಮದಲ್ಲಿ ಕಣಗಳ ಈ ಕಂಪನ ಚಲನೆಯು ನಿರ್ದಿಷ್ಟ ಕಾಲಾಂತರದಲ್ಲಿ ಸಂಭವಿಸುವುದರಿಂದ ಇದನ್ನು ಆವರ್ತ ಚಲನೆ ಎನ್ನುವರು. ಈಗ ವ್ಯಾಖ್ಯಾನಿಸಿ. ಯಾವುದೇ ಮಾಧ್ಯಮದಲ್ಲಿ ಕ್ಷೋಭೆಯ ಪ್ರಸಾರಕ್ಕೆ ತರಂಗ ಚಲನೆ ಎಂದು ಹೆಸರು. ಇದನ್ನು ಬರೆದುಕೊಳ್ಳಿ. ಈಗ ನೀವು ಯೋಚಿಸಿ ಉತ್ತರಿಸುವ ಸಮಯ. ತರಂಗವು ಚಲಿಸುವಾಗ ಮಾಧ್ಯಮದ ಕಣಗಳು ವರ್ಗಾವಣೆಗೊಳ್ಳುತ್ತವೆಯೇ? ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ ನೋಡೋಣ. ಮಾಧ್ಯಮದ ಕಣಗಳು ತರಂಗದೊಂದಿಗೆ ಚಲಿಸುವುದಿಲ್ಲ. ಇದನ್ನು ಒಂದು ಸರಳ ಪ್ರಯೋಗದಿಂದ ತೋರಿಸಬಹುದು. ಒಂದು ಅಗಲವಾದ ಗಾಜಿನ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ವಸ್ತುವನ್ನು ತೇಲಿಬಿಡಿ. ನೀರನ್ನು ಪ್ರಕ್ಷುಬ್ಧಗೊಳಿಸಿ ನೀರಿನ ಮೇಲ್ಮೈಯನ್ನು ನಿಮ್ಮ ಬೆರಳಿನಿಂದ ಸ್ಪರ್ಶಿಸಿ ತೇಲುವ ವಸ್ತುವನ್ನು ಪರೀಕ್ಷಿಸಿ. ಆ ವಸ್ತುವು ಇದ್ದ ಸ್ಥಾನದಲ್ಲೇ ಮೇಲೆ ಕೆಳಗೆ ಚಲಿಸುತ್ತದೆ. ಈ ಪ್ರಯೋಗವು ಮಾಧ್ಯಮದ ಕಣಗಳು ತರಂಗದೊಂದಿಗೆ ಚಲಿಸುವುದಿಲ್ಲ ಎಂದು ತೋರುತ್ತದೆ. ಈಗ ನಾವು ತರಂಗ ಚಲನೆಯ ಮುಖ್ಯವಾದ ಅಂಶಗಳನ್ನು ನೋಡೋಣ. ಯಾವುದೇ ಮಾಧ್ಯಮದಲ್ಲಿ ಉಂಟಾಗುವ ಆವರ್ತ ಕ್ಷೋಭೆಯೇ ತರಂಗ. ಮಾಧ್ಯಮದಲ್ಲಿ ತರಂಗಗಳು ಪ್ರಸರಿಸುವಾಗ ಮಾಧ್ಯಮದ ಕಣಗಳು ತಮ್ಮ ಸಮಸ್ಥಾನದಲ್ಲಿ ಕಂಪಿಸುತ್ತವೆ. ಇದರಿಂದ ಶಕ್ತಿಯ ವರ್ಗಾವಣೆ ಆಗುವುದೇ ವಿನಃ ಮಾಧ್ಯಮದ ಕಣಗಳ ವರ್ಗಾವಣೆ ಆಗದು. ತರಂಗಗಳ ವೇಗವು ಮಾಧ್ಯಮದ ಸ್ವರೂಪವನ್ನು ಅವಲಂಬಿಸಿರುತ್ತದೆಯೇ ಹೊರತು ಶಕ್ತಿಯನ್ನಲ್ಲ. ಮಕ್ಕಳೇ, ಈ ಪ್ರಶ್ನೆಗೆ ಯೋಚಿಸಿ ಉತ್ತರಿಸಿ. ತರಂಗಗಳು ಇದನ್ನು ಒಯ್ಯುತ್ತವೆ ಡ್ಯಾಶ್. ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಸಾಮರ್ಥ್ಯ, ಬಿ ಶಕ್ತಿ, ಸಿ ಸ್ಥಾನಪಲ್ಲಟ ಹಾಗೂ ಡಿ ಕೆಲಸ. ಉತ್ತರವನ್ನು ನೋಡೋಣ. ತರಂಗಗಳು ಇದನ್ನು ಒಯ್ಯುತ್ತವೆ. ಅಂದರೆ ಉತ್ತರ ಶಕ್ತಿ. ಬಿ ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ: ಯಾವುದರಿಂದ ತರಂಗಗಳು ಉಂಟಾಗುತ್ತವೆ? ಉತ್ತರ ನೋಡೋಣ. ಕ್ಷೋಭೆಯಿಂದ ತರಂಗಗಳು ಉಂಟಾಗುತ್ತವೆ. ಈಗ ಮುಂದಿನ ಪ್ರಶ್ನೆ:
ತರಂಗಗಳ ವೇಗವು ಅವಲಂಬಿಸಿರುವ ಅಂಶ ಡ್ಯಾಶ್. ಉತ್ತರ: ತರಂಗಗಳ ವೇಗವು ಅವಲಂಬಿಸಿರುವ ಅಂಶ ಮಾಧ್ಯಮದ ಸ್ವಭಾವ. ಮುಂದಿನ ಪ್ರಶ್ನೆ: ತರಂಗ ಚಲನೆ ಎಂದರೇನು? ಉತ್ತರ: ಮಾಧ್ಯಮದಲ್ಲಿ ಕ್ಷೋಭೆಯ ಪ್ರಸಾರವನ್ನು ತರಂಗ ಚಲನೆ ಎನ್ನುವರು. ಈಗ ನಾವು ತರಂಗಗಳ ವಿಧಗಳನ್ನು ತಿಳಿದುಕೊಳ್ಳೋಣ. ತರಂಗಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಮಾಧ್ಯಮದ ಕಣಗಳು ಕಂಪಿಸುವ ದಿಕ್ಕು ಮತ್ತು ತರಂಗಗಳ ಚಲನೆಯ ದಿಕ್ಕನ್ನು ಆಧರಿಸಿ. ಎರಡನೆಯದು ಕಂಪಿಸುವ ಮಾಧ್ಯಮವನ್ನು ಆಧರಿಸಿ. ಮೂರನೆಯ ವಿಧದಲ್ಲಿ ಕಣಗಳು ತರಂಗ ಚಲನೆಯ ದಿಕ್ಕಿನಲ್ಲಿ ಕಂಪಿಸುತ್ತವೆ. ಅಂದರೆ ನೀಳ ತರಂಗಗಳು ಮತ್ತು ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತವೆ. ಅಂದರೆ ಅಡ್ಡ ತರಂಗಗಳು. ಕಂಪನ ಮಾಧ್ಯಮವನ್ನು ಆಧರಿಸಿ ಪ್ರಸಾರವಾಗುವ ತರಂಗಗಳು, ದ್ರವ್ಯದಲ್ಲಿ ಚಲಿಸುವ ಯಾಂತ್ರಿಕ ತರಂಗಗಳು ಮತ್ತು ಕ್ಷೇತ್ರದಲ್ಲಿ ಪ್ರಸಾರವಾಗುವ ವಿದ್ಯುತ್ಕಾಂತೀಯ ತರಂಗಗಳು. ಇದನ್ನು ಬರೆದುಕೊಳ್ಳಿ. ಮೊದಲನೆಯದಾಗಿ ನಾವು ಯಾಂತ್ರಿಕ ತರಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ತರಂಗಗಳ ಪ್ರಸರಣೆಗೆ ಮಾಧ್ಯಮ ಅವಶ್ಯಕವಾಗಿರುವುದೋ ಅವುಗಳನ್ನು ಯಾಂತ್ರಿಕ ತರಂಗಗಳು ಎನ್ನುತ್ತೇವೆ. ಇಲ್ಲಿ ಮಾಧ್ಯಮ ಎಂದರೆ ಕ್ಷೋಭೆಯು ಚಲಿಸಲು ಬೇಕಾಗಿರುವ ಒಂದು ವಸ್ತು. ನಮಗೆ ಯಾಂತ್ರಿಕ ತರಂಗಗಳು ಸರ್ವೇ ಸಾಮಾನ್ಯ. ಉದಾಹರಣೆಗೆ ನೀರಿನ ತರಂಗಗಳು. ಈ ತರಂಗಗಳಿಗೆ ನೀರು ಮಾಧ್ಯಮವಾಗಿದೆ. ಸೀಸ್ಮಿಕ್ ತರಂಗಗಳು. ಈ ತರಂಗಗಳು ಭೂಮಿಯ ಮೂಲಕ ಪ್ರಸರಿಸುತ್ತವೆ. ಶಬ್ದದ ತರಂಗಗಳು ಗಾಳಿಯ ಮೂಲಕ ಪ್ರಸರಿಸುತ್ತವೆ. ಯಾಂತ್ರಿಕ ತರಂಗಗಳನ್ನು ಮುಖ್ಯವಾಗಿ ಅಡ್ಡ ತರಂಗ ಮತ್ತು ನೀಳ ತರಂಗ ಎಂದು 2 ವಿಧಗಳಾಗಿ ವಿಭಾಗಿಸಲಾಗಿದೆ. ಈಗ ಈ ಆನಿಮೇಷನ್ ಅನ್ನು ಗಮನಿಸಿ. ಇಲ್ಲಿ ಮಾಧ್ಯಮದ ಕಣಗಳು ತರಂಗ ಚಲನೆಗೆ ಲಂಬವಾಗಿ ಕಂಪಿಸುತ್ತವೆ. ಕೆಂಪು ಕಣವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಇದು ಅಡ್ಡ ತರಂಗ. ಈಗ ಈ ಆನಿಮೇಷನ್ ಅನ್ನು ಗಮನಿಸಿ. ಇಲ್ಲಿ ಮಾಧ್ಯಮದ ಕಣಗಳು ತರಂಗ ಚಲನೆಗೆ ಸಮಾಂತರವಾಗಿ ಕಂಪಿಸುತ್ತವೆ. ಇದು ನೀಳ ತರಂಗ.
ಈಗ ಯೋಚಿಸಿ ಉತ್ತರಿಸಿ. ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿರುವ ನೀರಿನ ತರಂಗಗಳು ಯಾವ ವಿಧದ ತರಂಗಗಳು? ಉತ್ತರ ಅಡ್ಡ ತರಂಗಗಳು. ಈಗ ಈ ಚಿತ್ರವನ್ನು ಗಮನಿಸಿ. ಇವು ಯಾವ ಬಗೆಯ ತರಂಗಗಳು ಮತ್ತು ಏಕೆ? ಉತ್ತರ ಇವು ನೀಳ ತರಂಗಗಳು. ಏಕೆಂದರೆ ಇವುಗಳಲ್ಲಿ ಮಾಧ್ಯಮದ ಕಣಗಳು ತರಂಗ ಚಲನೆಗೆ ಸಮಾಂತರವಾಗಿ ಕಂಪಿಸುತ್ತವೆ. ಇಲ್ಲಿ ಒಂದು ಕುತೂಹಲಕರವಾದ ಅಂಶ ಇದೆ. ಬೆಳಕಿನ ವಿಕಿರಣಗಳು ಯಾಂತ್ರಿಕ ತರಂಗಗಳಾಗಿದ್ದರೆ ನಮಗೆ ಸೌರಶಕ್ತಿ ದೊರೆಯುತ್ತಿರಲಿಲ್ಲ. ಏಕೆಂದರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ನಿರ್ವಾತ ಇರುವುದರಿಂದ ಯಾಂತ್ರಿಕ ತರಂಗಗಳು ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಅದೃಷ್ಟವಶಾತ್ ಬೆಳಕು ಅವಕಾಶದಲ್ಲಿ ಪ್ರಸಾರವಾಗುವುದರಿಂದ ಇದು ವಿದ್ಯುತ್ಕಾಂತೀಯ ತರಂಗ. ಕೆಲವು ತರಂಗಗಳಿಗೆ ಪ್ರಸರಣೆ ಹೊಂದಲು ಮಾಧ್ಯಮದ ಅಗತ್ಯ ಇರುವುದಿಲ್ಲ. ಉದಾಹರಣೆಗಳೆಂದರೆ ನೇರಳಾತೀತ ಬೆಳಕು, ರೇಡಿಯೋ ತರಂಗಗಳು, ಎಕ್ಸ್ ಕಿರಣಗಳು, ಕ್ಷ ಕಿರಣಗಳು ಇತ್ಯಾದಿ. ಈಗ ಅಡ್ಡಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ಚಿತ್ರವನ್ನು ಗಮನಿಸಿ. ಮಾಧ್ಯಮದಲ್ಲಿ ಕ್ಷೋಭೆ ಇಲ್ಲದಿದ್ದಾಗ ಕೆಲವು ಕಣಗಳ ಸ್ಥಾನವನ್ನು ನೀವು ಈ ರೀತಿ ಪ್ರತಿನಿಧಿಸಬಹುದು. ಮಾಧ್ಯಮದಲ್ಲಿ ಕ್ಷೋಭೆ ಉಂಟಾದಾಗ ನಾವು ಈ ರೀತಿ ಪ್ರತಿನಿಧಿಸಬಹುದು. ತರಂಗದ ಪ್ರಸರಣೆಯಾಗುವಾಗ ಮಾಧ್ಯಮದ ಕಣಗಳು ತಮ್ಮ ಸ್ಥಾನದಲ್ಲಿ ಲಂಬವಾಗಿ ಕಂಪಿಸುತ್ತವೆ. ತರಂಗದ ಎತ್ತರದ ಭಾಗವು ಶೃಂಗ ಮತ್ತು ಅತ್ಯಂತ ಕೆಳಭಾಗವು ಗರ್ತ. ತರಂಗವು ಒಂದು ಶೃಂಗ ಮತ್ತು ಒಂದು ಗರ್ತವನ್ನು ಒಳಗೊಂಡಿರುತ್ತದೆ. ಈಗ ಇದನ್ನು ಗಮನಿಸಿ. ಇದು ಅಡ್ಡ ತರಂಗಗಳಿಗಿಂತ ಭಿನ್ನ ಎಂದು ನಿಮಗನಿಸುತ್ತಿದೆಯೇ? ಹೌದು, ಕಣಗಳು ತರಂಗ ಚಲನೆಗೆ ಸಮಾಂತರವಾಗಿ ಕಂಪಿಸುತ್ತವೆ. ಕೆಲವು ಸ್ಥಳದಲ್ಲಿ ಕಣಗಳು ಸಮೀಪದಲ್ಲಿವೆ. ಅದನ್ನು ಸಂಪೀಡನ ಎನ್ನುವರು. ಮತ್ತೆ ಕೆಲವು ಸ್ಥಳಗಳಲ್ಲಿ ಕಣಗಳು ದೂರ ಸರಿದಿವೆ. ಇದನ್ನು ವಿರಳತೆ ಎನ್ನುತ್ತಾರೆ. ನೀಳ ತರಂಗಗಳು ಸಂಪೀಡನೆ ಮತ್ತು ವಿರಳನಗಳಿಂದ ಕೂಡಿರುತ್ತವೆ. ಒಂದು ಸಂಪೀಡನೆ ಮತ್ತು ಒಂದು ವಿರಳನಗಳು ಒಂದು ತರಂಗವನ್ನುಂಟು ಮಾಡುತ್ತವೆ. ನೀಳ ತರಂಗಗಳಿಗೆ ಉದಾಹರಣೆ ಶಬ್ದದ ತರಂಗಗಳು. ಶ್ರವಣಾತೀತ ಧ್ವನಿ,
ಸ್ಪ್ರಿಂಗ್ನಲ್ಲಿ ಆಂದೋಲನ, ಅನಿಲಗಳಲ್ಲಿ ಕಂಪನ ಇತ್ಯಾದಿ. ಈ ಕೆಳಗಿನವುಗಳಲ್ಲಿ ಯಾವುದು ನೀಳ ತರಂಗ? ನಿಮ್ಮ ಆಯ್ಕೆಗಳು ಹೀಗಿವೆ: ರೇಡಿಯೋ ತರಂಗಗಳು, ಎಕ್ಸ್ ಕಿರಣಗಳು, ಬೆಳಕಿನ ತರಂಗಗಳು, ಶಬ್ದದ ತರಂಗಗಳು. ಉತ್ತರ ಆಯ್ಕೆ ಡಿ, ಅಂದ್ರೆ ಶಬ್ದದ ತರಂಗಗಳು ಸರಿಯಾದ ಉತ್ತರ. ಇಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳಿವೆ. ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ತರಂಗ ಚಲನೆಯ ಮೂಲವು ಡ್ಯಾಶ್. ಆಯ್ಕೆಗಳು ಹೀಗಿವೆ: ಎ ತರಂಗ ರಚನೆ, ಬಿ ಸಂಗತ ವಸ್ತು, ಸಿ ಕಂಪಿಸುವ ವಸ್ತು ಮತ್ತು ಡಿ ಹೆಚ್ಚು ಮತ್ತು ಕಡಿಮೆ ಒತ್ತಡದ ಪ್ರದೇಶ. ಇದನ್ನು ಬರೆದುಕೊಳ್ಳಿ. 2. ಅಡ್ಡ ತರಂಗದ ಚಲನೆಯಲ್ಲಿ ಕಣಗಳು ಕಂಪಿಸುವ ದಿಕ್ಕು ಡ್ಯಾಶ್. ಎ ತರಂಗ ಚಲನೆಯ ನೇರದಲ್ಲಿ, ಬಿ ತರಂಗ ಚಲನೆಗೆ ಲಂಬವಾಗಿ. ಇದನ್ನು ಬರೆದುಕೊಳ್ಳಿ. ನಿರ್ವಾತದಲ್ಲಿ ಪ್ರಸರಣೆ ಹೊಂದದ ತರಂಗ ಯಾವುದು? ಎ ಶಬ್ದದ ತರಂಗಗಳು, ಬಿ ರೇಡಿಯೋ ತರಂಗಗಳು, ಸಿ ಬೆಳಕಿನ ತರಂಗಗಳು ಹಾಗೂ ಡಿ ಎಕ್ಸ್ ಕಿರಣಗಳು. ಇದನ್ನು ಬರೆದುಕೊಳ್ಳಿ. ಚಿತ್ರದಲ್ಲಿ ತೋರಿಸಿದಂತೆ ಸ್ಪ್ರಿಂಗ್ ಸಂಪೀಡನೆಗೊಂಡಾಗ ಏರ್ಪಡುವ ತರಂಗದ ಸ್ವಭಾವ ಏನು? ದಾರದ ಒಂದು ತುದಿಯನ್ನು ಆಧಾರಕ್ಕೆ ಬಂಧಿಸಿ ದಾರದ ಇನ್ನೊಂದು ತುದಿಯನ್ನು ಮೇಲಕ್ಕೂ ಕೆಳಕ್ಕೂ ಚಲಿಸುವಂತೆ ಮಾಡಿದಾಗ ಶೃಂಗ ಮತ್ತು ಗರ್ತಗಳು ಏರ್ಪಡುತ್ತವೆ. ಇದರಲ್ಲಿ ಏರ್ಪಡುವ ತರಂಗದ ಸ್ವಭಾವ ಏನು? ಈ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ನೀವು ಚಲನೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಇದು ಒಂದು ಸ್ವಾಭಾವಿಕ ವಿದ್ಯಮಾನ. ಯಾವುದಾದರೂ ವಸ್ತುವು ಕಾಲ ಕಳೆದ ಹಾಗೆಲ್ಲ ಸ್ಥಾನಪಲ್ಲಟಗೊಂಡರೆ ಅದನ್ನು ಚಲನೆ ಎಂದು ಕರೆಯುತ್ತೇವೆ. ಚಲನೆಯ ವಿಧಗಳು: ಗೋಚರ ಚಲನೆ. ಈ ಚಲನೆಯನ್ನು ಬರಿಗಣ್ಣಿನಿಂದ ವೀಕ್ಷಿಸಬಹುದು. ಮತ್ತೊಂದು ಅಗೋಚರ ಚಲನೆ. ಈ ಚಲನೆಯನ್ನು ಬರಿಗಣ್ಣಿನಿಂದ ವೀಕ್ಷಿಸಲು ಸಾಧ್ಯವಿಲ್ಲ. ಭೌತಶಾಸ್ತ್ರದಲ್ಲಿ ಚಲನೆಗೆ ಸಂಬಂಧಿಸಿದ ಅಧ್ಯಯನವು ಬಹಳ ಮುಖ್ಯ. ರಾಸಾಯನಿಕ ಕ್ರಿಯೆಗಳು, ಭೂಗರ್ಭಶಾಸ್ತ್ರಜ್ಞರು, ಖಗೋಳ ವಿಜ್ಞಾನಿಗಳು, ವೈದ್ಯರು ಇವರುಗಳಿಗೆ ಚಲನೆಯ ಬಗ್ಗೆ ಜ್ಞಾನ ಅವಶ್ಯಕ. ನೀವು ಯಾಂತ್ರಿಕ ತರಂಗಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವುಗಳಿಗೆ ಮಾಧ್ಯಮದ ಅವಶ್ಯಕತೆ ಇದೆ. ಯಾಂತ್ರಿಕ ತರಂಗಗಳ ವಿಧ: ಅಡ್ಡ ತರಂಗಗಳಲ್ಲಿ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತವೆ. ಮತ್ತು ನೀಳ ತರಂಗ. ನೀಳ ತರಂಗದಲ್ಲಿ ಮಾಧ್ಯಮದ ಕಣಗಳು ತರಂಗದ ಚಲನೆಯ ದಿಕ್ಕಿನಲ್ಲಿ ಕಂಪಿಸುತ್ತವೆ.
ಈ ಸಂಚಿಕೆಯಲ್ಲಿ ಬಂದಂತಹ ಮುಖ್ಯವಾದ ಪದಗಳನ್ನ ಗಮನಿಸೋಣ. ಗೋಚರ, ಅಗೋಚರ, ತರಂಗ, ಅಡ್ಡ, ನೀಳ, ಲಂಬ, ಸಮಾಂತರ, ಶೃಂಗ, ಗರ್ತ, ಸಂಪೀಡನೆ, ವಿರಳತೆ ಇತ್ಯಾದಿಗಳು.